ಆತ್ಮಾಹುತಿ ಅಂದ ತಕ್ಷಣ ಇದು ಹೇಗಿದೆ ಏನು ಅಂತಂದರೆ ನೀವು 20 ನಿಮಿಷ ಅಲ್ಲ 20 ಗಂಟೆ ಮಾತಾಡಿದ್ರು ಹೇಳಕ್ಕೆ ಸಾಧ್ಯವಿಲ್ಲ ಅದು ಹೇಗಿದೆ ಅಂತ ಹೇಳಿ. ಕೂತು ಓದಬೇಕು ನಾವು. ಕ್ವಿಟ್ ಇಂಡಿಯಾ ಚಳುವಳಿಯು ಸ್ಪ್ಲಿಟ್ ಇಂಡಿಯಾದಲ್ಲಿ ಪರ್ಯಾವಸನಗೊಳ್ಳುವ ಆತಂಕ ಸಾವರ್ಕರ್ ಅವರಿಗೆ ಇದ್ದೇ ಇರುತ್ತಿತ್ತು. ವಿಭಜನೆಯನ್ನು ಅವರು ಎಂದಿಗೂ ಒಪ್ಪಲಿಲ್ಲ. ಇಡೀ ಜಗತ್ತೇ ನಮ್ಮನ್ನು ದ್ವೇಷಿಸಿದರು, ಇಡೀ ಜಗತ್ತನ್ನೇ ನಾವು ದ್ವೇಷಿಸಬೇಕಾಗಿ ಬಂದರು, ಸಿಂಧುವನ್ನು ನಾವು ಮರೆಯಲಾರೆವು. ಸಿಂಧುವಿರದ ಹಿಂದೂ ಅಸಾಧ್ಯ, ಅಕಲ್ಪನೀಯ. ದೇಶಭಕ್ತಿಯ ಅಪರಾಧಕ್ಕಾಗಿ ಭಾರತೀಯ ಮಹಾವಿದ್ಯಾಲಯವೊಂದರ ವಸತಿ ಗೃಹದಿಂದ ಹೊರದೂಟಲ್ಪಟ್ಟ ಮೊಟ್ಟ ಮೊದಲ ವಿದ್ಯಾರ್ಥಿ. ಭಾರತದಲ್ಲಿ ವಿದೇಶಿ ಬಟ್ಟೆಗಳಿಗೆ ಬೆಂಕಿ ಇಟ್ಟು ಹೋಳಿ ಆಚರಿಸಿದ ಮೊಟ್ಟ ಮೊದಲ ಸ್ವದೇಶಾಭಿಮಾನಿ. ಸ್ವರಾಜ್ಯ ಎಂದು ಉಚ್ಚರಿಸುವುದೇ ಮಹಾಪರಾಧವಾಗಿದ್ದ ಕಾಲದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವೇ ಭಾರತದ ಧ್ಯೇಯ ಎಂದು ಘೋಷಿಸಿದ ಮೊಟ್ಟ ಮೊದಲ ರಾಜಕೀಯ ಮುಂದಾಳು. ದಾಸ್ಯ ರಕ್ಕಸನ ಎದೆ ಮೆಟ್ಟಲು ಪ್ರಯತ್ನ ಪಟ್ಟುದಕ್ಕಾಗಿ ತಾನು ಗಳಿಸಿದ್ದ BA ಪದವಿಯನ್ನು ಕಳೆದುಕೊಂಡ ಮೊಟ್ಟ ಮೊದಲ ಭಾರತೀಯ ಪದವೀಧರ. ಅದೊಂದು ಪಟ್ಟಿನೇ ಇದೆ ಸಾವರ್ಕರ್ ಯಾವುದ್ರಲ್ಲಿ ಫಸ್ಟ್ ಅನ್ನೋದಕ್ಕೆ. ಸಾವರ್ಕರ್ ಅವರು ಕ್ರಾಂತಿ ರಂಗಕ್ಕೆ ಧುಮುಕಿದ್ದು ದೇಶ ಸೇವೆ ಮಾಡ್ತೀನಿ ಅಂತ ಅನ್ಕೊಂಡಿದ್ದು ಆಕ್ಸಿಡೆಂಟಲ್ ಅಲ್ಲ, ತುಂಬ ಅವರು ಯೋಚನೆ ಮಾಡಿ ತಗೊಂಡ ನಿರ್ಧಾರ. ಅದೇ ಥರನೇ ಇಡೀ ಜೀವನ ಅವರು ಬದುಕಿದ್ರು ಅಂತ. ಲೆಕ್ಕವಿಲ್ಲದಷ್ಟು ಜನ ಹುಟ್ಟುತ್ತಾರೆ, ಲೆಕ್ಕಕ್ಕಿಲ್ಲದೆ ಸತ್ತು ಹೋಗುತ್ತಾರೆ. ಆದರೆ ಯಾರು ದೇಶಕ್ಕಾಗಿ ಸಾಯುತ್ತಾರೋ ಅಂಥವರನ್ನು ವಿದ್ವಾಂಸರು ಮಹಾಪುರುಷರ ಸಾಲಿಗೆ ಸೇರಿಸುತ್ತಾರೆ. ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಆತ್ಮಾಹುತಿ ಕೃತಿಯ ಬಗ್ಗೆ, ಕೃತಿಕಾರ ಶಿವರಾಮ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ರಿಗೂ ಮೊದಲನೇದಾಗಿ ಧನ್ಯವಾದಗಳು. ಎಲ್ಲ ಹಿರಿಯರೇ, ಮತ್ತು ಈ ಸಭೆ ಏನು ಅಂತಂದರೆ ಈ ಇಡೀ ಸಭೆಗೆ ಆತ್ಮಾಹುತಿ ಬಗ್ಗೆ ಗೊತ್ತು, ಇಡೀ ಸಭೆಗೆ ಶಿವರಾಮ ಅವ್ರ ಬಗ್ಗೆ ಗೊತ್ತು. ಇಂಥ ಒಂದು ಸಭೆ ಒಳಗೆ ಆ ಕೃತಿ ಬಗ್ಗೆ ಮಾತಾಡ್ತೀನಿ ಅಂತಂದರೆ ಅದು ತುಂಬ ನಾನು ಅಲ್ಪ ಆಗ್ತೀನಿ. ಆ ಥರದ ಒಂದು ಆರ್ಷ್ಟೆ ಇಟ್ಕೊಂಡು ಯಾವ ಮಾತನ್ನು ನಾನು ಆಡಲಾರೆ. ಆದರೆ ನಾನೇನು ಅಂದರೆ ಆತ್ಮಾಹುತಿ ಓದಿ ಮೆಚ್ಚಿಕೊಂಡವನು, ಶಿವರಾಮ ಅವರ ಅಭಿಮಾನಿ. ಆ ಅಭಿಮಾನದಿಂದನೇ 2 ಮಾತಾಡಬೇಕು ಅಂತ ನನಗನ್ನಿಸ್ತು. ಅದೇನ ನಾನು ಮುಂದುವರಿಸ್ತಿದ್ದೀನಿ ಅಷ್ಟೇ. ಆತ್ಮಾಹುತಿ ಅಂದ ತಕ್ಷಣ ನನ್ನ ಮನಸ್ಸಿಗೆ ಬರೋದು, ನನ್ನ ಮನಸ್ಸಿನಲ್ಲಿ ಆ ಕೃತಿ ಬೆಳೆದ ರೀತಿ ಏನು ಅಂದರೆ, ನನಗೆ ತುಂಬ ಅಚ್ಚಾಗಿರೋ ಥರದ್ದೇನು ಅಂದರೆ ಆ ಆತ್ಮಾಹುತಿ ಪುಸ್ತಕ ಆರಂಭವಾಗೋದು ಮತ್ತು ಆ ಕೃತಿಯ ಕೊನೆಯ ವಾಕ್ಯ. ಆತ್ಮಾಹುತಿ ಕೃತಿ ಆರಂಭ ಆಗೋದು ಹೇಗೆ ಅಂತಂದರೆ, ನಿಜ ಹೇಳಬೇಕು ಅಂದರೆ ನಾನು ಹುಟ್ಟಿದ್ದು ನನಗೆ ಕಿಂಚಿತ್ತೂ ನೆನಪಿಲ್ಲ. 1883 ಮೇ 28 ಸೋಮವಾರದಂದು ನಾನು ಈ ಜಗತ್ತಿಗೆ ಬಂದೆನಂತೆ. ಬಾಪು ಕಾಕ ಅಂದರೆ ನಮ್ಮ ದೊಡ್ಡಪ್ಪ ಹೇಳ್ತಾ ಇದ್ರು. ಇದು ಆತ್ಮಾಹುತಿಯ ಮೊದಲ ವಾಕ್ಯ. ಆತ್ಮಾಹುತಿ ಕೃತಿಯ ಕೊನೆಯ ವಾಕ್ಯ ಈ ಥರ ಇದೆ: ನಿಜ ಹೇಳಬೇಕು ಅಂದರೆ ನಾನು ಸತ್ತಿದ್ದು ನನಗೆ ಕಿಂಚಿತ್ತೂ ನೆನಪಿಲ್ಲ. 1966 ಫೆಬ್ರವರಿ 26ರಂದು ಬೆಳಗ್ಗೆ 10 ಗಂಟೆ 10 ನಿಮಿಷಕ್ಕೆ ನಾನು ಈ ಜಗತ್ತು ಬಿಟ್ಟನಂತೆ. ಅಂದರೆ ಇಡೀ ಆತ್ಮಾಹುತಿ ಇದೆಯಲ್ಲ, ಇಡೀ ಆತ್ಮಾಹುತಿ ಶುರುವಾಗುವುದು ನಿಜದಿಂದ, ಮುಗಿಯುವುದು ನಿಜದಿಂದ. ನನಗೆ ಅಂದರೆ ಈ ಮಾತನ್ನು ನಾನು ಯಾಕೆ ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಇದು ಒಂದು ವ್ಯಕ್ತಿ ಚಿತ್ರಣ, ಜೀವನ ಚರಿತ್ರೆ, ಆದರೆ ಆತ್ಮಚರಿತ್ರೆಯ ಶೈಲಿಯಲ್ಲಿರುವ ವ್ಯಕ್ತಿ ಚಿತ್ರಣ. ಅಂದರೆ ಸ್ವತಃ ಸಾವರ್ಕರ್ ಅವರೇ ಕನ್ನಡದಲ್ಲಿ ಅವರ ಆತ್ಮಚರಿತ್ರೆ ಬರ್ಕೊಂಡ್ರೆ ಹೇಗಿರ್ತಿತ್ತೋ ಹಾಗೆ ಇರುವಂತಹ ಕೃತಿ ಇದು. ಈ ಥರ ಜೀವನ ಚರಿತ್ರೆಗಳು ಬರೀಬೇಕಾದ್ರೆ ಬರಹಗಾರರಿಗೆ ಬಹಳ ದೊಡ್ಡ ಚಾಲೆಂಜ್ ಇರುತ್ತೆ, ಮತ್ತು ಬಹಳ ದೊಡ್ಡ ಲಿಮಿಟೇಷನ್ ಕೂಡ ಇರುತ್ತೆ. ಏನಂದರೆ ಅವರು ಆಚೀಚೆ ಸೃಜನಶೀಲ ಅಂತ ನಾವೇನು ಹೇಳ್ತೀವಲ್ಲ, ಆ ಸೃಜನಶೀಲ ಸ್ವಾತಂತ್ರ್ಯ ಹೆಚ್ಚು ಸಿಗಲ್ಲ ಅವರಿಗೆ. ಅವ್ರು ಯಾಕೆ ಅಂದರೆ ಒಬ್ಬರ ಜೀವನಕ್ಕೆ ಬದ್ಧರಾಗೇ ಇರಬೇಕಾಗತ್ತೆ. ಅವ್ರು ಮಾಡದೇ ಇರೋ ಕೆಲಸಗಳನ್ನೆಲ್ಲ ಅವ್ರ ಮೇಲೆ ಆರೋಪಿಸ್ಬಿಟ್ಟು, ಈ ಉದಾಹರಣೆಗೆ ಸಾವರ್ಕರ್ ವಿಚಾರಕ್ಕೆ ಬಂದರೆ ಅವ್ರು ಹಡಗಿನಿಂದ ಜಿಗಿದು ಅಲ್ಲಿಂದಾನೇ ಈಜ್ಕೊಂಡೇ ಭಾರತಕ್ಕೆ ಬಂದರು ಅಂತ ಬರೆದು ಇನ್ನೊಬ್ಬ ಹನುಮಾನ್ ಮಾಡ್ಬೋದು. ಆದರೆ ಅದು ವಾಸ್ತವ ಅಲ್ಲ, ಸತ್ಯ ಅಲ್ಲ, ಹಂಗೆ ಮಾಡೋಕ್ಕಾಗಲ್ಲ. ಆದರೆ ಇರೋ ವಾಸ್ತವವನ್ನು ಎಷ್ಟು ಪರಿಣಾಮಕಾರಿಯಾಗಿ ಕಟ್ಟಿಕೊಡುವುದರ ಮೂಲಕ ಇದೊಂದು ಪದ ಬರುತ್ತೆ ಅಂದರೆ ಕೇವಲ ಮನುಷ್ಯರು ಅಂತ. ಕೇವಲ ಮನುಷ್ಯರೇ ಹೇಗೆ ಮಹಾತ್ಮರಾಗ್ತಾರೆ? ಕೇವಲ ಮನುಷ್ಯರನ್ನು ಮಹಾತ್ಮರಾಗಿ ರೂಪಾಂತರಿಸ್ತಕ್ಕಂಥ ಸಂದರ್ಭಗಳು ಯಾವುದು? ಆ ಸಾಧನೆ ಏನು? ಅದಕ್ಕಿದ್ದ ಸಿದ್ಧತೆ ಏನು? ಈ ಥರ ವಿಚಾರಗಳನ್ನು ಪರಿಣಾಮಕಾರಿಯಾಗಿ ಕಟ್ಟಿಕೊಡೋದ್ರಲ್ಲಿ ಕಸುಬುದಾರತನ ಇರುತ್ತೆ ಅಂತ. ಆ ಕಸುಬುದಾರಿಕೆ ನಮ್ಮ ಶಿವರಾಮ್ ಅವರಿಗೆ ತುಂಬ ಚೆನ್ನಾಗಿ ಬಂದಿದೆ. ಅದು ಅವರು ಪ್ರತಿ ವಾಕ್ಯ ಬಳಸುವಂಥ ಪ್ರತಿ ಪದದಲ್ಲೂ ಅದನ್ನೇ ಎತ್ತಿ ಹೇಳ್ತಾರೆ, ಅದನ್ನೇ ಬಳಸ್ತಾರೆ ತುಂಬ ಚೆನ್ನಾಗಿ. ಹೀಗೆ ಹೋಗುತ್ತೆ. ಮತ್ತು ಇನ್ನೊಂದಿದೆ, ಅದು ಹೇಗಾಗತ್ತೆ ಅಂದರೆ, ಸುಮಾರು ಓದ್ತೀವಿ ನಾವು. ಸುಮಾರು ಓದಬೇಕಾದ್ರೆ ಏನು ಅಂದರೆ ಕನ್ನಡ ಲಿಪಿಯೊಳಗಿರುತ್ತೆ, ಆದರೆ ಕನ್ನಡ ಅಂತ ಅನಿಸಲ್ಲ ಎಷ್ಟೋ ಸಲ. ಅದು ಈ ಗೂಗಲ್ ನಂತರದ ತಲೆಮಾರಿಗಂತೂ ಅದು ತುಂಬ ಇದೆ. ಈಗ ಇಷ್ಟೊತ್ತು ನಮ್ಮ ನವೀನ್ ಅವ್ರು ಹೇಳ್ತಿದ್ರಲ್ಲ, ಹಾಗೆ ನಾವು ಓದ್ತೀವಿ, ಕನ್ನಡ ಲಿಪಿಯಲ್ಲೇ ಓದ್ತೀವಿ, ಆದರೆ ಅದು ಕನ್ನಡ ಅಂತ ಅನಿಸಲ್ಲ. ಕನ್ನಡತನದ ಸೊಗಸು ಅದರಲ್ಲಿರಲ್ಲ, ಎಲ್ಲೋ ನಾಪತ್ತೆ ಆಗೋಗ್ಬಿಡುತ್ತೆ ಅದು. ಶಿವರಾಮ ಥರದವರು, ಹೋವೆ ಶೇಷಾದ್ರಿ ಥರದವ್ರು, ಈ ಥರದವ್ರ ಕೃತಿಗಳಲ್ಲಿ ಕನ್ನಡವಾಗಿಯೇ ಇರುತ್ತದು.
ಮತ್ತು ಆ ಕನ್ನಡವನ್ನು ಕನ್ನಡವಾಗಿ ಕಲಿಯೋದಕ್ಕೆ ನಾವು ಸಿದ್ಧತೆ ಮಾಡ್ಕೋಬೇಕಷ್ಟೇ. ಈಗ ಅದನ್ನು ನಾವು ಓದಬೇಕು. ನಾನು ಇದಕ್ಕೆ ನಾನು ಕೆಲಸ ಮಾಡೋ ಜಾಗದಲ್ಲೂ ಇದನ್ನು ತುಂಬ ಹೇಳ್ತಾ ಇರ್ತೀನಿ. ಒಂದು ಗೂಗಲ್ ಪೂರ್ವ, ಗೂಗಲೋತ್ತರ ಕನ್ನಡ ಅಂತ. ಗೂಗಲ್ ಟ್ರಾನ್ಸ್ಲೇಷನ್ ಬಂದ ಮೇಲೆ ನಾವೇನು ಮಾಧ್ಯಮಗಳಲ್ಲಿ ಓದ್ತೀವಲ್ಲ ಕನ್ನಡ, ಅದು ಕನ್ನಡ ಲಿಪಿ ಅಷ್ಟೇ, ಮತ್ತು ಅದು ಏನೇನೋ ಆಗಿರುತ್ತದು. ಆದರೆ ಇದು ಹಾಗಲ್ಲ ಅಂತ. ಇದು ತುಂಬ ಸೊಗಸಾಗಿ, ಅದು ಓದದಿರ ಇದ್ದಿದ್ದು ಅದು ನನಗೆ ಜಾಮೂನು ತುಂಬ ಇಷ್ಟ. ಇವತ್ತು ಮಧ್ಯಾಹ್ನನೂ ಅದನ್ನೇ ಮಾಡಿಸಿದ್ರು, ಜಾಮೂನು ತಿಂದು ನಾನು 2 ಇಸ್ಕೊಂಡು ತಿಂದೆ. ಆದರೆ ನಾನು ಹೇಳೋದೇನು ಅಂದರೆ, ಜಾಮೂನು ಹೇಗಿತ್ತು ಅಂತ ಎಷ್ಟು ವಿವರಿಸೋಕ್ಕೆ ಸಾಧ್ಯ? ನಾವೇ ತಿನ್ನಬೇಕಷ್ಟೇ. ಆತ್ಮಾಹುತಿನೂ ಅಷ್ಟೇ. ಇದು ಹೇಗಿದೆ ಏನು ಅಂತಂದರೆ, ನೀವು 20 ನಿಮಿಷ ಅಲ್ಲ 20 ಗಂಟೆ ಮಾತಾಡಿದ್ರು ಹೇಳೋಕ್ಕೆ ಸಾಧ್ಯವಿಲ್ಲ ಅದು ಹೇಗಿದೆ ಅಂಥೇಳಿ. ನಾನು ಕರೆಕ್ಟಾಗಿ 20 ನಿಮಿಷಕ್ಕೆ ಮುಗಿಸ್ತೀನಿ ಮೇಡಮ್. ನನಗೆ ಮಾತಾಡೋದು ಕಷ್ಟ. 4-5ಕ್ಕೆ ನಿಲ್ಲಿಸ್ಬಿಡ್ತೀನಿ ನಾನು. ಹಾಗೆ ನಾವಿದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಆತ್ಮಾಹುತಿಯನ್ನು ಕೂತು ಓದಬೇಕು. ನಾವು ಓದುವಂಥ ಶ್ರದ್ಧೆ ಬೇಕು. ಮತ್ತು ಇದು ಹೇಗಿದೆ ಅಂತಂದರೆ, ಒಂದು ಸರ್ತಿ ಹಿಡಿದು ಬಿಟ್ಟರೆ, ನಿಜ ಹೇಳಬೇಕು ಅಂದರೆ, ನಾನು ಹುಟ್ಟಿದ್ದು ನನಗೆ ಕಿಂಚಿತ್ತು ನೆನಪಿಲ್ಲ ಅನ್ನೋದ್ರಿಂದ ನೀವು ಶುರು ಮಾಡಿದ್ರೆ, ನಿಜ ಹೇಳಬೇಕು ಅಂದರೆ ನಾನು ಸತ್ತಿದ್ದು ನನಗೆ ಕಿಂಚಿತ್ತು ನೆನಪಿಲ್ಲ ಅನ್ನೋ ತನಕ ಕೆಳಗಿಡಕ್ಕೆ ಮನಸ್ಸಾಗಲ್ಲ ಅದು. ಹಾಗೆಯೇ ಹೇಳ್ಕೊಂಡು ನಾನು 2 ಸರ್ತಿ ಓದಿದೆ. ನಾನು ಮೊದಲನೇ ಸರ್ತಿ ಈ ಕೃತಿ ಓದಿದ್ದು ಚೆನ್ನೈನಹಳ್ಳಿಯಲ್ಲಿ 95ನೇ ಇಸ್ವಿಯಲ್ಲಿ. ಅವಾಗ ಓದಿದಾಗಲೂ ಅಷ್ಟೇ, ಮೊದಲನೇ ಸರ್ತಿ ಪುಸ್ತಕ ಹಿಡಿದಾಗ ಕಿಡಬೇಕು ಅಂತಲೇ ಅನ್ನಿಸ್ಲಿಲ್ಲ. ಅದು ನಿದ್ದೆ ಬಿಟ್ಟು ಊಟ ಬಿಟ್ಟು ಓದೋಣ ಅಂತ ಅನ್ನಿಸ್ಬಿಡುತ್ತೆ. ಆ ಥರ ಹುಚ್ಚು ಹಿಡಿಸಿ ಓದಿಸೋ ಥರದ, ಗುಂಗಿಡಿಸೋ ಥರದ ಶೈಲಿ ಶಿವರಾಮ ಅವ್ರದ್ದು. ಇದು ಯಾಕೆ ಇಷ್ಟು ಒತ್ತಿ ಹೇಳ್ತೀನಿ ಅಂತಂದರೆ, ಜೀವನ ಚರಿತ್ರೆ, ಆತ್ಮಚರಿತ್ರೆ ಅಥವಾ ಈ ಥರದ ಕೃತಿಗಳಲ್ಲಿ ಮಾಹಿತಿಯನ್ನು ಸೇರಿಸಿ ಹೋಗ್ತಾ ಇದ್ದರೆ, ಮಾಹಿತಿ ಎಲ್ಲವೂ ಸಾಹಿತ್ಯ ಆಗೋಕ್ಕೆ ಸಾಧ್ಯ ಇಲ್ಲ, ಮಾಹಿತಿ ಎಲ್ಲವೂ ಜ್ಞಾನ ಆಗೋಕ್ಕೆ ಸಾಧ್ಯ ಇಲ್ಲ. ಆ ಮಾಹಿತಿಯನ್ನು ಸಾಹಿತ್ಯವನ್ನಾಗಿ ಆ ರೂಪಾಂತರ ಇದೆಯಲ್ಲ, ಸಾವರ್ಕರ್ ಹೇಗೆ ಒಂದು ಮನುಷ್ಯತ್ವದಿಂದ ಮಹತ್ವತ್ವಕ್ಕೆ ಬಂದರೋ, ಇದು ಅಷ್ಟೇ ಒಂದು ಮಾಹಿತಿ ಹಂತದಿಂದ ಒಂದು ಸಾಹಿತ್ಯ ಕೃತಿಯ ಹಂತಕ್ಕೆ ಬಂತು. ಇದು ಆ ಥರ ಮೇಲಕ್ಕೆ ಎತ್ತಿದ್ರಲ್ಲ, ಆ ಥರ ಮೇಲಕ್ಕೆ ಎತ್ತಿದ್ದು ಒಂದು ಸಾಧನೆ ಅಂತ. ಅದು ಶಿವರಾಮ ಅವ್ರ ತಾಕತ್ತು ಅದು. ಮತ್ತು ಮೂಲದ ವಿಷಯವನ್ನು ಅವರು ಆಚೀಚೆ ಎಲ್ಲೂ ಹೋಗೇ ಇಲ್ಲ. ಮೂಲದ ವಿಷಯಕ್ಕೆ ಏನೂ ಮೋಸ ಮಾಡಿಲ್ಲ. ಆದರೆ ಅವ್ರ ಶೈಲಿ ಬಿಟ್ಟಿಲ್ವ ಅಂದರೆ, ಅವ್ರ ಶೈಲಿಯನ್ನು ಅವರೆಲ್ಲೂ ಬಿಟ್ಕೊಟ್ಟು ಇಲ್ಲ, ಹಾಗೆ ಹೋಗಿದೆ. ಕನ್ನಡದಲ್ಲಿ ಕೆಲವು ಕಾದಂಬರಿಗಳಿಗೆ ಗದ್ಯರೂಪದ ಮಹಾಕಾವ್ಯ ಅಂತ ಹೇಳ್ತೀವಿ ನಾವು. ಉದಾಹರಣೆಗೆ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳಿಗೆ ಆ ಥರ ಹೇಳ್ತೀವಿ. ಅದೇ ಥರನೇ ಗ್ರಾಮಾಯಣ ಅಂತ ಒಂದಿದೆ ರಾವ್ ಬಹದ್ದೂರ್ ಅವ್ರದ್ದು, ಆ ಕೃತಿಗೂ ಅಷ್ಟೇ ಆ ಥರದ್ದು ಒಂದು ವಿಶೇಷಣ ಬಳಸ್ತೀವಿ. ಆತ್ಮಾಹುತಿ ಏನು ಅಂದರೆ, ನಿಸ್ಸಂದಿಗ್ಧವಾಗಿ ಆ ಥರದ ಸಾಲಿನಲ್ಲಿ ಭಾಷೆಯ ಬಳಕೆ ಮತ್ತು ಬರಹದ ಶೈಲಿ ಬಂದ ಈ ಎಲ್ಲ ದೃಷ್ಟಿಯಿಂದ ಯೋಚನೆ ಮಾಡಿದರೆ ಆ ಥರ ಒಂದು ಗದ್ಯರೂಪದ ಮಹಾಕಾವ್ಯ ಅನ್ನೋ ಮಟ್ಟಕ್ಕೆ ಹೋಗಿ ನಿಂತ್ಕೊಳ್ಳೋ ಥರದ ಕೃತಿ ಅದು. ಮತ್ತು ಇದು ಆತ್ಮಾಹುತಿ ಮತ್ತು ಸಾವರ್ಕರ್, ಇದರಲ್ಲಿ ತುಂಬ ಇದಾಗದೇನು ಅಂದರೆ, ಸಾವರ್ಕರ್ ಅಂದರೆ ವಿವಾದ ಅಂತ. ಅದು ಒಂಥರ ಏನಂದರೆ, ಹಿಂದುತ್ವ, ಪೊಲಿಟಿಕಲ್ ಹಿಂದುತ್ವ, ಸ್ಪಿರಿಚುವಲ್ ಹಿಂದುತ್ವ, ಈ ಥರ ಏನೇನೇನೇನೋ ಮಾತಾಡ್ಕೊಂಡು ಹಿಂದುತ್ವದ ಹಿಂದೆ ಮುಂದೆ ಏನೇನೋ ಸೇರಿಸ್ಕೊಂಡು ಹೋದ್ರೆ ಅದು ಏನೇನೋ ಹಾಕ್ಕೊಂಡು ಹೋಗುತ್ತೆ ಕೊನೆಗೆ. ಅದೇ ಥರನೇ ಸಾವರ್ಕರ್ ವಿಚಾರದೊಳಗೂ ಏನು ಅಂದರೆ, ಅವರು ಹಿಂದುತ್ವದ ಪ್ರತಿಪಾದಿ, ಹೌದು, ಉಗ್ರ ಹಿಂದುತ್ವದ ಪ್ರತಿಪಾದಿ. ಆ ಉಗ್ರ ಅನ್ನೋದನ್ನು ಇನ್ವರ್ಟೆಡ್ ಕಾಮ ಹಾಕ್ಕೋಬೇಕು. ಇಷ್ಟೊತ್ತು ನವೀನ್ ಅವ್ರು ಹೇಳ್ತಿದ್ರಲ್ಲ, ಆ ಉಗ್ರ ಅನ್ನೋದು ಯಾರಿಗೆ ಹೇಗೆ ಅನ್ನೋದು ಮತ್ತೊಂದು ವಿಚಾರಗಳು, ಅವೆಲ್ಲ ಬೇರೆ ಥರದ್ದೇ ಚರ್ಚೆ ಆಗತ್ತೆ ಅದು. ಸಾವರ್ಕರ್ ವಿಚಾರದಲ್ಲಿ ಏನಾಯಿತು ಅಂದರೆ, ಅವರು ಸಮುದ್ರ ಈಜಿದ್ದು, ಅವರು ಅಂಡಮಾನ್ನಲ್ಲಿ ಶಿಕ್ಷೆ ಅನುಭವಿಸಿದ್ದು, ಮತ್ತು ಬಿಡುಗಡೆಯ ನಂತರ ಅವರ ರಾಜಕೀಯ ನಿಲುವುಗಳು ಹೇಗಿತ್ತು, ಸ್ವತಂತ್ರದ ನಂತರ ಅವರ ಬದುಕು ಹೇಗಿತ್ತು, ಈ ಥರದ ವಿಚಾರಗಳು ಸುಮಾರು ಚರ್ಚೆ ಆಗಿದೆ. ಮತ್ತು ಸುಮಾರಷ್ಟು ಜನಕ್ಕೆ ಅವೆಲ್ಲವೂ ಗೊತ್ತಿರೋ ಥರದ್ದೇ ಮತ್ತು ಇದನ್ನು ಆಧರಿಸಿ ಎಷ್ಟೋ ಕೃತಿಗಳು ಬಂದಿದ್ದಾವೆ. ಆದರೆ ನನಗನ್ಸೋದೇನು ಅಂದರೆ, ಆರಂಭ ಇದೆಯಲ್ಲ ಸಾವರ್ಕರ್ ಅವರ ಬದುಕಿನ ಆರಂಭ, ಆ ಆರಂಭ ಇಟ್ಕೊಂಡು ಸ್ವಲ್ಪ ಮಾತಾಡೋಣ ಅಂತ ನನಗೆ ಅನಿಸುತ್ತೆ ತುಂಬ. ಮತ್ತು ಇದರಲ್ಲಿ ಸಾವರ್ಕರ್ ಯಾರು, ಹೇಗಿದ್ದರು ಅನ್ನೋದ್ರ ಬಗ್ಗೆ ಒಂದು ಇದು ಬರುತ್ತೆ ತುಂಬ ಇದಾಗಿ. ಇದೇನಂದರೆ, ಸಾವರ್ಕರ್ ಅವರಿಗೆ ಅವರು 8ನೇ ವರ್ಷ ಇರುತ್ತೆ ಸಾವರ್ಕರ್ ಅವರಿಗೆ. ಆ 8ನೇ ವರ್ಷದಲ್ಲಿ ಅವರು ಒಂದು ಪ್ರತಿಜ್ಞೆ ತೊಗೊಳ್ತಾರೆ. ಪ್ರತಿಜ್ಞೆ ಅಂತಂದರೆ ಅವರೇ ಸುಮ್ಮನೆ ಒಂದು ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ. ತುಂಬ ಚಿಕ್ಕ ವಯಸ್ಸವರು, 8ನೇ ವಯಸ್ಸು ಅಂದರೆ ತುಂಬ ಏನು ಮೆಚುರಿಟಿ ಬಂದಿರೋ ಥರದ ವಯಸ್ಸಲ್ಲ ಅದು. ಇದನ್ನು ಓದ್ತೀನಿ ಅಂದರೆ, ಇದು ಯಾವ ಕಾರಣಕ್ಕೆ ಓದ್ತೀನಿ ಅಂದರೆ, ಒಂದು ಸಾವರ್ಕರ್ ಅವರ ಬಾಲ್ಯದಲ್ಲಿ ಅವರ ಆಲೋಚನಾ ಕ್ರಮ ಹೇಗಿತ್ತು ಅಂತ, ಮತ್ತು ಶಿವರಾಮ ಅವ್ರ ಕನ್ನಡ ಎಷ್ಟು ಚೆನ್ನಾಗಿದೆ ಅಂತ. ಈ ಎರಡೂ ಕಾರಣ ನಮ್ಗೆ ಮನವರಿಕೆ ಆಗಲಿ ಅನ್ನೋ ಕಾರಣಕ್ಕೆ ಓದ್ತೀನಿ ಇದನ್ನ. ನನಗಾಗ 8 ವರ್ಷ. ದಿನವೂ ಮಧ್ಯಾಹ್ನ ಶಾಲೆಯ ಬಿಡುವಿನ ಸಮಯದಲ್ಲಿ ಮನೆಗೆ ಬರುತ್ತಿದ್ದೆ. ಒಂದು ದಿನ ಆಗ ಏಕೋ ಕೋಪಿಸಿಕೊಂಡಿದ್ದೆ. ಬಹುಶಃ ತಿಂಡಿಯ ವಿಷಯ ಇದ್ದಿತ್ತು. ಅದರಿಂದ ತಾಯಿಯ ಜೊತೆ ಪ್ರೀತಿಯಿಂದ ಮಾತನಾಡಲು ಆಗಲಿಲ್ಲ. ಅಷ್ಟರಲ್ಲಿ ಶಾಲೆಗೆ ಹೊತ್ತಾಯಿತು. ಹೋಗುತ್ತಾ ದಾರಿಯಲ್ಲಿ ತಾಯಿಯೊಡನೆ ಸಂತೋಷದಿಂದ ಮಾತನಾಡಬೇಕಾಗಿದ್ದ ಕ್ಷಣ ಕಳೆದು ಹೋಯಿತಲ್ಲ ಎಂದು ವ್ಯಥೆಯಾಯಿತು. ತತ್ಕ್ಷಣ ನಾನು ಕೇಳಿದ್ದ ಕಲ್ಪದ ಕತೆ ನೆನಪಿಗೆ ಬಂತು. ಮುಂದಿನ ಕಲ್ಪದಲ್ಲಿ ಇದೇ ದಿನ ಇದೇ ಕ್ಷಣ ಬರುತ್ತದೆ, ಇದೇ ತಾಯಿ ಇರುತ್ತಾಳೆ. ಆಗ ನಾನು ಮುನಿಸಿಕೊಳ್ಳದಿದ್ದರೆ ಆಯಿತು. ಇಂದು ಕಳೆದುಕೊಂಡ ಸುಖ ಅಂದು ಸಿಗುತ್ತದೆ.
ಆಗ ತಾಯಿಯ ಜೊತೆ ಒಳ್ಳೆಯ ಮಾತನಾಡುತ್ತೇನೆ ಅಂದುಕೊಂಡೆ. ಆದರೆ ಹಾಯ್, ಅಷ್ಟರಲ್ಲೇ ಇನ್ನೊಂದು ಯೋಚನೆ. ಈಗಿನ ಎಲ್ಲ ಘಟನೆಗಳು ಮುಂದಿನ ಕಲ್ಪದಲ್ಲೂ ಪುನರಾವೃತ್ತಿ ಆಗುವುದಾದರೆ ಕೋಪಿಸಿಕೊಳ್ಳುವುದು ತಾನೇ ಹೇಗೆ ತಪ್ಪೀತು? ಅದು ಆಗಲೇಬೇಕಲ್ಲವೇ? ಆದ್ದರಿಂದ ಕ್ಷಣ ಎಂದೆಂದಿಗೂ ಹೋದಂತೆಯೇ, ವ್ಯರ್ಥಗೊಳಿಸಿದ ಕಾಲ ಎಂದೆಂದಿಗೂ ಮರಳಿಬಾರದು. ನನಗೆ ಇದೊಂದು ಜೀವನದ ಪಾಠವೇ ಆಯಿತು ಅಂತ. ಈ ಪಾಠ ಅವ್ರಿಗೆ ಯಾರು ಹೇಳಿ ಕಲಿಸಿದ್ದಲ್ಲ. ಅವ್ರ ಅಮ್ಮನ ಮೇಲೆ ಸಿಟ್ಟು ಮಾಡ್ಕೊಂಡವ್ರು ಅವರೇ, ಆ ಸಿಟ್ಟಿನಿಂದ ಪಾಠ ಕಲಿತವರು ಅವರೇ. ಅಂದರೆ ಸ್ವಯಂ ಬೆಳೆಯೋದು ಅಂದರೆ ಈ ಥರ ಅಂತ, ನಮಗಾಗುವಂಥ ಅನುಭವಗಳನ್ನು ಆಧರಿಸಿನೇ ನಾವು ಬೆಳೀತಾ ಹೋಗ್ತೀವಿ ಅಂತ. ಇದೇ ಥರನೇ ಆಗತ್ತೆ. ಇಡೀ ಕೃತಿ ಒಳಗೆ ತುಂಬ ಕವನಗಳಿದ್ದಾವೆ. ಯಾಕೆ ಅಂದರೆ ಸಾವರ್ಕರ್ ಅವರು ಕವಿ, ಸ್ವತಃ ಕವಿ, ಶಿವರಾಮ ಅವರು ಕವಿ. ಹೀಗಾಗಿ ಅದೇನಂದರೆ ಲೇಖನಿ ವಿಜೃಂಭಿಸೋದು ಅಂತ ತುಂಬ ಚೆನ್ನಾಗಿ ಹೇಳ್ಕೊಂಬಂದಿದ್ದಾರೆ ಅದನ್ನು. ಇದರಲ್ಲಿ ಇನ್ನೊಂದು ತುಂಬ ಒಳ್ಳೆಯ ಪ್ರಸ್ತಾಪ ಬರುತ್ತೆ. ಅದೇನು ಅಂತಂದರೆ, ಒಬ್ಬರು ಸಾವರ್ಕರ್ ಹತ್ರ ಬರ್ತಾರೆ, ತುಂಬ ಹಿರಿಯರು. ಅವ್ರ ಹತ್ರ ಬಂದು ಸಾವರ್ಕರ್ಗೆ ಒಂದು ಮಾತು ಹೇಳ್ತಾರೆ ಅವರು. ಇವ್ರು ತುಂಬ ತುಂಟರು, ಈ ಥರದ್ದೆಲ್ಲ ಇದ್ದಿದ್ದಾಗ, ಯಾರ ಕರ ರಾಷ್ಟ್ರವನ್ನು ಸಾವರಿಸುತ್ತದೆಯೋ ಅಂಥವರೇ ಸಾವರ್ಕರ್, ನೀನು ಹಾಗೆಯೇ ಆಗಬೇಕು ನೋಡು ಅಂತ. ಇವೆಲ್ಲ ಏನು ಅಂದರೆ ಒಂಥರ ಟರ್ನಿಂಗ್ ಪಾಯಿಂಟ್ಸ್ ಥರ ಆಗೋಗುತ್ತೆ ಅವರಿಗೆ. ಹೌದಲ್ವಾ, ಸಾವರ್ಕರ್ ಅಂದರೆ ಇಂಥ ಒಳ್ಳೆ ಸರ್ನೇಮ್ ಇದ್ಮೇಲೆ ನಾನು ಹಾಗೆ ಆಗಬೇಕಲ್ವಾ ಅಂತ. ಹೀಗೆ ಒಂದು ಪಾಸಿಟಿವ್ ಆಟಿಟ್ಯೂಡು ಮಕ್ಕಳಲ್ಲಿ ಬೆಳೆಸೋದಕ್ಕೂ ಈ ಥರದ ಒಂದು ಇದು ಅದು. ಮತ್ತು ಇಡೀ ಕೃತಿಯನ್ನು ಬೆಳೆಸೋದಿದೆಯಲ್ಲ, ಬೆಳೆಸ್ಕೊತ ಹೋಗೋದು ಮತ್ತು ಸಾವರ್ಕರ್ ಅವರ ರೂಪಾಂತರ ಕೊಡುವಂಥದ್ದು ಮೂರನೇ ಹವಿಸ್ಸು. ಇದರಲ್ಲಿ ಹವಿಸ್ಸು ಅಂದರೆ ಏನು ಅಂದರೆ ಆತ್ಮಾಹುತಿ ಅನ್ನೋದೇ ತನ್ನನ್ನು ತಾನು ಅರ್ಪಣೆ ಮಾಡಿಕೊಳ್ಳೋದು ಅಂತ ಅರ್ಥ. ಹವಿಸ್ಸು ಅಂದರೆ ಹೋಮಕ್ಕೆ ನಾವು ಇದು ಹಾಕೋದು, ಆಹುತಿ ಕೊಡ್ತೀವಲ್ಲ, ಅದಕ್ಕೆ ನಾವು ಹವಿಸ್ಸು ಅಂತ. ಇದನ್ನು ಹವಿಸ್ಸು ಅಂತಲೇ ಬೆಳೆಸ್ಕೊಳ್ತಾ ಹೋಗ್ತಾರೆ ಪ್ರತಿ ಅಧ್ಯಾಯಕ್ಕೂ. ಆ ಮೂರನೇ ಹವಿಸ್ಸಿನಲ್ಲಿ ಅದು ಬರುತ್ತೆ. ಪೂನಾದಲ್ಲಿ ಪ್ಲೇಗ್ ಬಂದಿರುತ್ತೆ. ಆ ಕಾಲದೊಳಗೆ ರ್ಯಾಂಡ್ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಇರ್ತಾನೆ. ಅವನ ದಬ್ಬಾಳಿಕೆ ಸಹಿಸೋಕ್ಕಾಗದಿರ ಚಾಪೇಕರ್ ಸೋದರರು ಅವನನ್ನು ಸಾಯಿಸ್ತಾರೆ. ಅವರಿಗೆ ಮರಣದಂಡನೆ ವಿಧಿಸ್ತಾರೆ ಚಾಪೇಕರ್ ಸೋದರಿಗೆ. ಅದು ಟರ್ನಿಂಗ್ ಪಾಯಿಂಟು ಅಂತ ಸಾವರ್ಕರ್ ಅವರ ಬದುಕಿನಲ್ಲಿ. ಅವರ ಕುಲದೇವತೆ ಇರ್ತಾಳೆ ಭವಾನಿ. ಆ ಭವಾನಿ ಎದುರಿಗೆ ಪ್ರತಿಜ್ಞೆ ತಗೊಳ್ತಾರೆ, ನಾನು ಈ ದೇಶಕ್ಕೋಸ್ಕರ ತ್ಯಾಗ ಮಾಡ್ತೀನಿ ಅಂತ ಹೇಳಿ. ಇವನ್ನೆಲ್ಲ ಏನು ಅಂದರೆ ಓದಿನೇ ಆಸ್ವಾದಿಸ್ತಾ ಹೋಗ್ಬೇಕು. ನನಗೆ ಇದು ಹೇಗೆ ವಿವರಿಸಬೇಕು ಅಂತ ಗೊತ್ತಾಗ, ನನಗೆ ಪದೇ ಜಾಮೂನ್ ಕಥೆನೇ ನೆನಪಾಗುತ್ತೆ, ಹೇಗೆ ಹೇಳೋದು ಅಂತ ಗೊತ್ತಾಗಲ್ಲ ನನಗೆ. ಆದರೆ ತುಂಬ ಚೆನ್ನಾಗಿದೆ ಅಂತ ಅನಿಸತ್ತೆ ಅಷ್ಟೇ. ಮತ್ತು ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆಯಲ್ಲಿ, ಅಂದರೆ ಯಾರದೇ ಆಗಲಿ, ನಾವು ಒಬ್ಬರ ಕತೆ ಹೇಳ್ತೀವಿ ಅಂದರೆ ಅದು ಒಬ್ಬರ ಕತೆ ಆಗಿರಲ್ಲ. ಅವರು ಸುತ್ತಮುತ್ತ ಇರೋರು ಎಲ್ಲರ ಕತೆಗಳು ಬರ್ತಾ ಹೋಗುತ್ತೆ. ಅದೇ ಥರನೇ ಇದರಲ್ಲಿ ಎಷ್ಟೋ ಜನರ ಕತೆ ಬಂದಿದೆ. ಆ ಥರ ತುಂಬ ಚೆನ್ನಾಗಿರೋದೇನು ಅಂದರೆ, ಒಬ್ಬರ ಕತೆ ಬರುತ್ತೆ, ಅಬಾ ಅಂತ ಅವ್ರ ಹೆಸರು. ಅವರಿಗೆ ಅಬಾ ದರೇಕರ್ ಅಂತ. ಅವರು ಮಹಾರಾಷ್ಟ್ರದಲ್ಲಿ ತುಂಬ ದೇಶಭಕ್ತಿ ಪರ ಲಾವಣಿಗಳನ್ನು ಬರೆದು ತುಂಬ ಹೆಸರುವಾಸಿಯಾದವರು. ಅವರಿಗೆ ಪ್ರೇರಣೆ ಕೊಟ್ಟು ಅವ್ರನ್ನ ಆ ಹಂತಕ್ಕೆ ಬೆಳೆಯೋ ವಿಚಾರದೊಳಗೂ ಸಾವರ್ಕರ್ ಅವ್ರ ಕೊಡುಗೆ ತುಂಬ ಇದೆ. ಮುಂದೆ ಸಾವರ್ಕರ್ ಅವರು ಅಲ್ಲಿಗೆ ಬಂದಾಗ, ನಾಸಿಕ್ಗೆ ಬಂದಾಗ ಅಬಾ ದರೇಕರ್ ಅವರ ಮುಖಾಮುಖಿ ಆಗುತ್ತೆ. ಆವಾಗ ಅವ್ರಿಗೆ ಎದ್ದು ನಿಂತ್ಕೊಳ್ಳೋಕ್ಕಾಗಲ್ಲ, ಯಾಕೆಂದರೆ ಅವ್ರಿಗೆ ಕಾಲಿರಲ್ಲ, ಕುಂಟ ಅಂತ. ಅದನ್ನು ಹಾಗೆ ಬಳಸ್ತಾರೆ, ಅದೇ ಪದನೇ ಬಳಸಿದ್ದಾರೆ ಇದರಲ್ಲೂ, ಕುಂಟ ಅಂತ. ಆವಾಗ ಇವರು ಹೇಳ್ತಾರೆ ಸಾವರ್ಕರ್ ಅವರು, ಸ್ವತಃ ಎದ್ದು ನಿಲ್ಲಲಾಗದಿದ್ದರೂ ಕುಂಟ ಅಬ ನೂರಾರು ತರುಣರನ್ನು ಎತ್ತಿ ನಿಲ್ಲಿಸಿದ್ದ ಅಂತ. ಅಂದರೆ ಅವರ ಲಾವಣಿಗಳು, ಅವರ ಇದಿತ್ತಲ್ಲ ಏನಂತಾರೆ, ಅವ್ರು ಬರೆದಿರೋ ಪದ್ಯಗಳು ಯಾರಿಗೂ ಒಂದು ಕಡೆ ಬರುತ್ತದು ಕಲ್ಲಾದರೂ ಎದ್ದು ನಿಂತು ಹೋರಾಡಬೇಕು ಅನ್ನಿಸ್ತಾ ಇತ್ತು ಅಂತ, ಹಂಗೆ ಬರೀತಿದ್ರಂಥವ್ರು. ಆದರೆ ಅವರಿಗೆ ಕಾಲಿರಲಿಲ್ಲ. ಆದರೆ ಆ ಕಾಲಿಲ್ಲದೆ ಇರುವ ಅಂಗವೈಕಲ್ಯವನ್ನು ಅವರು ಮೀರಿ ನಿಂತಿದ್ದು ಭಾಷೆಯಿಂದ ಅಂತ. ಆ ಥರ ಎದ್ದು ನಿಲ್ಲಿಸಿದ ಕ್ರಾಂತಿಕಾರಿ ಬರೀ ಎತ್ತಿ ನಿಲ್ಲಿಸಿದ್ದ ಅಷ್ಟೇ ಅಲ್ಲ, ಯುವಕರಿಗೆ ಸ್ಫೂರ್ತಿಯ ರೆಕ್ಕೆಗಳನ್ನೇ ಒದಗಿಸಿದ್ದ. ಬರೀ ಎದ್ದು ನಿಂತು ನಡೆಸೋದು ಕಲಿಸ್ಲಿಲ್ಲ, ಅವನು ಹಾರಾಡೋದೇ ಕಲಿಸ್ಬಿಟ್ಟ ಅಂತ. ನಾಸಿಕದಲ್ಲಿ ಅವನ ದರ್ಶನ ಪಡೆಯದಿರೋದು ಸಾಧ್ಯವೇ ಅಂತ. ಇದು ಹೆಂಗೆ ಅನ್ನಿಸ್ಬಿಡುತ್ತೆ ಅಂದರೆ, ಸಾವರ್ಕರ್ ಅವ್ರು ಹೇಳಿದಾರೋ, ಶಿವರಾಮ್ ಅವ್ರು ಹೇಳಿದಾರೋ, ಆದರೆ ಇದಂತೂ ಒಂಥರ ಮೈ ರೋಮಾಂಚನ ಆಗುವಂಥ ಸನ್ನಿವೇಶ, ಮೈ ರೋಮಾಂಚನ ಆಗುವಂಥ ಸಾಲುಗಳಿವೆಲ್ಲ. ಮತ್ತು ಕ್ವಿಟ್ ಇಂಡಿಯಾ ಚಳುವಳಿ ಬಗ್ಗೆ ತುಂಬ ಚರ್ಚೆ ಆಗುತ್ತೆ, ಪ್ರಸ್ತಾಪ ಆಗುತ್ತೆ. ಇದೆಲ್ಲ ಸುಮ್ಮನೆ ಅದರಲ್ಲಿ ಒಂದು ಪನ್ನ ಮಾಡ್ತಾರೆ ಶಿವರಾಮ ಅವರು. ಸಾವರ್ಕರ್ ಅವರು ಮೂಲದೊಳಗೆ ಹಾಗೆ ಹೇಳಿದಾರೋ ಏನೋ ಗೊತ್ತಿಲ್ಲ ನನಗೆ. ಕ್ವಿಟ್ ಇಂಡಿಯಾ ಚಳುವಳಿಯು ಸ್ಪ್ಲಿಟ್ ಇಂಡಿಯಾದಲ್ಲಿ ಪರ್ಯಾವಸನಗೊಳ್ಳುವ ಆತಂಕ ಸಾವರ್ಕರ್ ಅವರಿಗೆ ಇದ್ದೇ ಇರುತ್ತಿತ್ತು. ವಿಭಜನೆಯನ್ನು ಅವರು ಎಂದಿಗೂ ಒಪ್ಪಲಿಲ್ಲ. ಈ ಸಂದರ್ಭದಲ್ಲಿ ಅವರ ಮನದ ತೊಳಲಾಟ ಕಟ್ಟಿಕೊಡುವ ವಾಕ್ಯಗಳು ಹೀಗಿದ್ದವು. ಇದೊಂದೆರಡು ವಾಕ್ಯ ಓದ್ತೀನಷ್ಟೇ. ಇದು ಹೇಗೆ ಇದೇನೆಂದರೆ ತುಂಬ ಎಮೋಷನಲ್ ಇದಾಗುವಂಥ ಸಾಲುಗಳಿದು. ಏನೆಂದಿರಿ, ನಾವು ಸಿಂಧುವನ್ನು ಮರೆಯಬೇಕೆ? ಯಾರೋ ಅನಾಮಧೇಯರು, ಟಾಮ್ ಡಿಗ್ಗಳು, ಮೊಹಮ್ಮದ್ಗಳು ಕೋಪಿಸಿಕೊಳ್ಳುತ್ತಾರೆ ಎಂಬುದಕ್ಕಾಗಿ ನಾವು ಸಿಂಧುವನ್ನು ಮರೆಯಬೇಕೆ?
ಇಲ್ಲ, ಸಾಧ್ಯವಿಲ್ಲ. ಇಡೀ ಜಗತ್ತೇ ನಮ್ಮನ್ನು ದ್ವೇಷಿಸಿದರು, ಇಡೀ ಜಗತ್ತನ್ನೇ ನಾವು ದ್ವೇಷಿಸಬೇಕಾಗಿ ಬಂದರು, ಸಿಂಧುವನ್ನು ನಾವು ಮರೆಯಲಾರೆವು, ಸಿಂಧುವಿನ ಸಂಬಂಧ ತೊರೆಯಲಾರೆವು. ಇಲ್ಲ, ಸಿಂಧುವನ್ನು ಮರೆತು ಬಿಡಲು ಸಾಧ್ಯವೇ ಇಲ್ಲ. ಮರೆತರೆ ಹಾಯ್, ನಮ್ಮನ್ನು ನಾವೇ ಮರೆತಂತೆ. ಸಿಂಧುವಿರದ ಹಿಂದೂ ಅಸಾಧ್ಯ, ಅಕಲ್ಪನೀಯ. ಅದು ಅರ್ಥವಿಲ್ಲದ ಶಬ್ದದಂತೆ, ಪ್ರಾಣವಿಲ್ಲದ ದೇಹದಂತೆ. ಒಬ್ಬನೇ ಒಬ್ಬ ಹಿಂದೂ ಬದುಕಿರುವವರೆಗೂ ಸಿಂಧುವನ್ನು ಮರೆಯಲಾರ. ಇದು ಎಷ್ಟು ಪರಿಣಾಮಕಾರಿ ಅನಿಸುತ್ತೆ ಅಂದರೆ, ಓದ್ತಾ ಇದ್ದಾಗ ಹಾಗೆ ಮೈ ರೋಮಾಂಚನ ಆಗುತ್ತೆ. ಈಗ ಯಾರ್ಯಾರು ಕಣ್ಮುಚ್ಕೊಂಡು ನಿದ್ದೆ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಕನಸಲ್ಲಿ ಇದು ಬರುತ್ತೆ, ದೇಶ ವಿಭಜನೆ ಎಲ್ಲ ಈಗ. ಮತ್ತು ಸ್ವತಂತ್ರ ಭಾರತದಲ್ಲಿ ನಾವು ಹೇಗೆ ನಡ್ಕೋಬೇಕು, ಹೇಗಿರಬೇಕು ಅನ್ನೋದ್ರ ಬಗ್ಗೆನೂ ಸಾವರ್ಕರ್ ಅವ್ರಿಗೆ ತುಂಬ ಖಚಿತವಾದ ನಿಲುವಿತ್ತು. ಅವ್ರಿಗೆ ಆ ವಿಚಾರದಲ್ಲಿ ಯಾವ ತಕರಾರುಗಳು ಇರಲಿಲ್ಲ. ಮತ್ತು ಅವರು ಭಾರತದ ಸ್ವತಂತ್ರ ಹೋರಾಟಕ್ಕೆ ಅಂತ ಕಟ್ಟಿದ ಸಂಘಟನೆಯನ್ನು ಕೂಡ ಸ್ವತಂತ್ರ ಬಂದ ಮೇಲೆ ವಿಸರ್ಜಿಸಿಬಿಟ್ರು, ಉಳಿಸ್ಕೊಳ್ಳಿಲ್ಲ ಅದನ್ನು. ಇದು ಅಷ್ಟೇ, ಅವರು ಹೇಗೆ ಹೇಳ್ತಾರೆ ಅಂದರೆ, ಶಾಸನಾರೂಢರಾಗಿದ್ದ ನನ್ನ ದೇಶದ ಜನರ ವಿರುದ್ಧವೇ ಹೋರಾಟಕ್ಕೆ ನಿಲ್ಲುವುದು ನನ್ನ ಮನಸ್ಸಿಗೆ ಅತೀವ ದುಃಖದ ಸಂಗತಿ. ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಅವರು. ಆ ಹೋರಾಟವೂ ಕೂಡ ನಿಶ್ಶಸ್ತ್ರವಾಗಿ, ಸಂವಿಧಾನಬದ್ಧವಾಗಿ ಅನ್ನೋ ಥರ ನಡೆಯೋದಕ್ಕೆ ತುಂಬ ಅವಕಾಶಗಳಿದ್ದಾಗ ಶಸ್ತ್ರ ಹಿಡಿದು ಹೋರಾಟ ಮಾಡೋದು ನಮ್ಮದೇ ದೇಶದ ಸರ್ಕಾರದ ವಿರುದ್ಧ ಅನಗತ್ಯ ಅನ್ನೋದು ಅವರು ತುಂಬ ಖಚಿತವಾಗಿರುವಂಥ ನಿಲುವಾಗಿತ್ತು. ಹೀಗಾಗಿ ಅವರು ಅಂದರೆ ಸ್ವತಃ ಅವರು ಒಬ್ಬ ರಾಷ್ಟ್ರಾಧ್ಯಕ್ಷರಾಗಬೇಕು ಅಂತ ತುಂಬ ಜನ ಕನಸು ಕಂಡಿದ್ದರು. ಆ ಎಲ್ಲ ಕನಸುಗಳನ್ನು ಪಕ್ಕಕ್ಕಿಟ್ಟು ಸಾಮಾನ್ಯರಲ್ಲಿ ಸಾಮಾನ್ಯನಂತೆ ಸಾವರ್ಕರ್ ಅವರು ಅವ್ರ ಜೀವನ ಕಳೆದುಬಿಟ್ರು. ಮತ್ತು ಸಾವರ್ಕರ್ ಅವರು ಈ ದೇಶಕ್ಕೆ ಯಾಕೆ ಮುಖ್ಯ ಅಂತ ಶಿವರಾಮ್ ಅವರು ಭಾಳ ಮುಕ್ತವಾಗಿ ಹೇಳ್ತಾರೆ. ಅದಕ್ಕೆ ಅಂತ ಒಂದು ಇಡೀ ಅಧ್ಯಾಯನ ಕೊನೆಗೆ ಇಟ್ಬಿಟ್ಟಿದ್ದಾರೆ. ಅದರ ಹೆಸರು ಇತಿ ದಿದೀತಿ ಅಂತ. ಅದರಲ್ಲಿ ಅವರು ಒಂದು ಇದನ್ನು ಹೇಳ್ತಾರೆ, ಏನಂದರೆ ಸಾವರ್ಕರು ಯಾವುದ್ಯಾವುದ್ರಲ್ಲಿ ಫಸ್ಟ್ ಅಂತ. ಫಸ್ಟ್ ರ್ಯಾಂಕ್ ಅಂದರೆ ಯಾವುದೋ ಒಂದು ಪದವಿ ಒಳಗೋ ಅಥವಾ ಒಂದು ಯಾವುದೋ ಅವರು ಸಾಧನೆ ಒಂದು ಕಲೆ ಒಳಗೋ ಅಲ್ಲ, ಯಾವುದ್ಯಾವುದ್ರಲ್ಲಿ ಫಸ್ಟ್ ಅದೊಂದು ಪಟ್ಟಿನೇ ಇದೆ ಸಾವರ್ಕರ್ ಯಾವುದ್ಯಾವುದ್ರಲ್ಲಿ ಫಸ್ಟ್ ಅನ್ನೋದಕ್ಕೆ. ದೇಶಭಕ್ತಿಯ ಅಪರಾಧಕ್ಕಾಗಿ ಭಾರತೀಯ ಮಹಾವಿದ್ಯಾಲಯವೊಂದರ ವಸತಿ ಗೃಹದಿಂದ ಹೊರದೂಟಲ್ಪಟ್ಟ ಮೊಟ್ಟ ಮೊದಲ ವಿದ್ಯಾರ್ಥಿ. ಭಾರತದಲ್ಲಿ ವಿದೇಶಿ ಬಟ್ಟೆಗಳಿಗೆ ಬೆಂಕಿ ಇಟ್ಟು ಹೋಳಿ ಆಚರಿಸಿದ ಮೊಟ್ಟ ಮೊದಲ ಸ್ವದೇಶಾಭಿಮಾನಿ. ಸ್ವರಾಜ್ಯ ಎಂದು ಉಚ್ಚರಿಸುವುದೇ ಮಹಾಪರಾಧವಾಗಿದ್ದ ಕಾಲದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವೇ ಭಾರತದ ಧ್ಯೇಯ ಎಂದು ಘೋಷಿಸಿದ ಮೊಟ್ಟ ಮೊದಲ ರಾಜಕೀಯ ಮುಂದಾಳು. ದಾಸ್ಯ ರಕ್ಕಸನ ಎದೆ ಮೆಟ್ಟಲು ಪ್ರಯತ್ನಪಟ್ಟುದಕ್ಕಾಗಿ ತಾನು ಗಳಿಸಿದ್ದ BA ಪದವಿಯನ್ನು ಕಳೆದುಕೊಂಡ ಮೊಟ್ಟ ಮೊದಲ ಭಾರತೀಯ ಪದವೀಧರ. ಇದೇ ಥರ ಮುಂದುವರಿತಾ ಹೋಗುತ್ತೆ ಇದು. ಈ ಲಿಸ್ಟು ದಯವಿಟ್ಟು ಓದಿ, ಭಾಳ ಚೆನ್ನಾಗಿದೆ. ಆಮೇಲೆ ಸಾವರ್ಕರ್ ಹೇಗಿದ್ದರು ಅಂತ ನಾವೆಲ್ಲ ಏನಂದರೆ, ನಾವು ಎಷ್ಟೊಂದು ಜನ ನಾವು ಇದರಲ್ಲಿ ನೋಡಿದ್ದೀವಿ, ಫೋಟೋಸ್ಗಳಲ್ಲಿ ನೋಡಿದ್ದೀವಿ, ಅವ್ರ ಚಿತ್ರಕಲೆಗಳಲ್ಲಿ ಇದರಲ್ಲಿ ನೋಡಿದ್ದೀವಿ. ಶಿವರಾಮ್ ಅವರೊಂದು ಪಿಕ್ಚರ್ ಕೊಡ್ತಾರೆ. ಅಂದರೆ ನಾನು ಯಾವಾಗಲೂ ಹೇಳ್ತೀನಲ್ಲ, ಕನ್ನಡದ ಸೊಗಸು ಅಂತ, ಬರೀ ಭಾಷೆ ಒಳಗೆ ಒಬ್ಬ ವ್ಯಕ್ತಿಯ ಚಿತ್ರ ಕೊಟ್ಬಿಡ್ತಾರೆ ಅವರು. ಸಾವರ್ಕರ್ ಹೇಗಿದ್ದರು ಅಂದರೆ, ಬಂಗಾರದಂತೆ ಮಿಂಚುವ ಮೈಬಣ್ಣ, ಬಂಗಾರದಂತೆ ಮಿಂಚುವ ಮೈಬಣ್ಣ, ಬಂಗಾರದಂಥ ಅಂಗಸೌಷ್ಠವ, ಸುವಿಶಾಲ ಲಲಾಟ, ಕನ್ನಡಕದೊಳಗಿಂದ ಮರ್ಮಭೇದಕ ಕಣ್ಣುಗಳ ನೋಟ, ಮಧ್ಯಮನಿಲುವಿನ ದೇಹ, ವಿಶಾಲ ವಕ್ಷ, ಸಿಂಹಕಟಿ, ಗುಲಾಬಿಯ ಬಣ್ಣದ ಹಸ್ತಗಳು, ಪಾದಗಳು, ಅಚ್ಚ ಬಿಳಿಯುಡಿಗೆ ತೊಟ್ಟು ಪಂಚೆಯ ಅಂಚು ನೆಲಕ್ಕೆ ತಾಗಿಸುತ್ತಾ ಸಾಗುವ ಠೀವಿಯ ನಡಿಗೆ, ಉಸಿರಿನ ಅಲೆಯಲ್ಲೂ 3 ಲೋಕ ಗೆಲ್ಲುವ ಆತ್ಮವಿಶ್ವಾಸ, ಉಸಿರಿನ ಅಲೆಯಲ್ಲೂ 3 ಲೋಕ ಗೆಲ್ಲುವ ಆತ್ಮವಿಶ್ವಾಸ. ಹೀಗಿದ್ದರು ಸಾವರ್ಕರ್ ಅಂತ. ಇದು ಮತ್ತು ಇನ್ನೂ ಒಂದೇ ಒಂದು ಇದೇನಂತಂದರೆ, ಇದು ಇಡೀ ಅಂದರೆ ಕಾದಂಬರಿ ಒಳಗೆ ಇತಿ ದದೀತಿ ಇದೆಯಲ್ಲ ಮೇಡಮ್, ನಾನು 4-5ಕ್ಕೆ ನಿಲ್ಲಿಸ್ತೀನಿ ಆಯಿತು, ಇನ್ನೂ 3 ನಿಮಿಷ ಇದೆ. ಕೊನೆ ಪ್ಯಾರ ಏನು ಹೇಳುತ್ತೆ ಅಂತಂದರೆ, ಅಂದರೆ ಅವರು ಶಿವರಾಮ ಅವರಿಗೇನೆ ಒಂದು ಇದಿದೆ, ಸಾವರ್ಕರ್ ಅವರಿಗೆ ಏನು ಸಿಗಬೇಕಾಗಿತ್ತು ಆ ಗೌರವ ಆ ಮರ್ಯಾದೆಯೋ ಸಿಗಲಿಲ್ಲ ಅನ್ನೋ ಒಂದು ಥರದ ಬೇಸರವೋ ಒಂದು ಥರದ ಇದು ಇದೆ. ಅದನ್ನು ಅವರು ಬರ್ಕೊತಾರೆ. ಅದನ್ನು ಎಷ್ಟು ಸೂಕ್ಷ್ಮವಾಗಿ ಎಷ್ಟು ಸಾಹಿತ್ಯಾತ್ಮಕವಾಗಿ ಹೇಳ್ತಾರೆ ಅಂತಂದರೆ, ತಮ್ಮ ಯೌವನದಲ್ಲಿ ಇಂಗ್ಲೆಂಡಿನಲ್ಲಿದ್ದಾಗ ಸಾವರ್ಕರ್ 1857ರ ಪರಮ ಪ್ರತಾಪಿ ಸೇನಾಪತಿ ತ್ಯಾತ್ಯಾ ಟೋಪೆಯನ್ನು ಕುರಿತು ಬರೆದಿದ್ದರು. ತ್ಯಾತ್ಯ, ಓ ತಾತ್ಯ, ಈ ಹತಭಾಗ್ಯ ಹಿಂದೂಸ್ಥಾನದಲ್ಲಿ ನೀನೇಕೆ ಹುಟ್ಟಿ ಬಂದೆ? ಇನ್ನಾವುದಾದರೂ ದೇಶದಲ್ಲಿ ಹುಟ್ಟಿದ್ದರೆ ಅಲ್ಲಿನ ಜನ ನಿನ್ನನ್ನು ಚಿನ್ನದ ಪಲ್ಲಕ್ಕಿಯಲ್ಲಿ ಮೆರೆಸುತ್ತಿದ್ದರು. ಸ್ವಾತಂತ್ರ್ಯ ವೀರ ಸಾವರ್ಕರರ ಪರಿಚಿತ ಹೆಸರು ಸಹ ತಾತ್ಯ. ಅಂದರೆ ಶಿವರಾಮ ಅವರ ತಾಕತ್ತದು ಅಷ್ಟು ಚಂದ ಎತ್ಕೊಂಬಂದು ಹೇಳ್ತಾರೆ. ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ಯಾವುದೇ ವಿವರಣೆ ಇಲ್ದಿರ ನಮ್ಮೆಲ್ಲರ ಮನಸ್ಸಿಗೂ ದಾಟಿಬಿಡುತ್ತದು. ಮತ್ತು ಇದರಲ್ಲಿ ನಾನು ಅಂದರೆ ಇದ್ರೊಳಗೆ ಒಂದು ಹಾಡಿದೆ ವೀರದೀಕ್ಷೆ ಅಂತ, ಅದರಲ್ಲಿ ಒಂದು ಕೊನೆ ಸ್ಟ್ಯಾನ್ಸ ಇದೆ, ಅದೊಂದು ಸಾಲು ಓದಿ ನಾನು ಮಾತು ಮುಗಿಸ್ಬಿಡ್ತೀನಿ.
ಕೀಘೇತಲೆ ವ್ರತನಹೇ ಅಂಹ್ಯ ಅಂಧತೇನ ಲಬ್ಧ ಪ್ರಕಾಶ ಇತಿಹಾಸ ವಿಸರ್ಗಮಾನೆ ಜೇ ದಿವ್ಯದಾಹತ ಮಣೂನಿ ಅಸಾವಯಾಚೆ ಬುದ್ಧ್ಯಾಚಿವಾಣ ಧರಿಲಿ ಕರಿಹೇ ಸತೀಚೆ. ನಾವೇನು ಕುರುಡರಂತೆ ಈ ದಾರಿ ಹಿಡಿಯಲಿಲ್ಲ. ಇದು ಶಿವರಾಮ್ ಅವರ ಅನುವಾದ. ಚೆನ್ನಾಗಿ ಆಲೋಚಿಸಿಯೇ ಇತಿಹಾಸ ಮತ್ತು ಮನುಷ್ಯ ಸ್ವಭಾವದ ಬೆಳಕಿನಲ್ಲೇ ಪ್ರಾಣ ತೆರಬೇಕಾಗುವುದು ಎಂಬ ಅರಿವಿಟ್ಟುಕೊಂಡೇ ಈ ವೀರ ಕಂಕಣ ತೊಟ್ಟಿದ್ದೇವೆ ಅಂತ. ಸಾವರ್ಕರ್ ಅವರು ಕ್ರಾಂತಿರಂಗಕ್ಕೆ ಧುಮುಕಿದ್ದು ದೇಶ ಸೇವೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದು ಆಕ್ಸಿಡೆಂಟಲ್ ಅಲ್ಲ, ತುಂಬ ಅವರು ಯೋಚನೆ ಮಾಡಿ ತೊಗೊಂಡ ನಿರ್ಧಾರ. ಅದೇ ಥರನೇ ಇಡೀ ಜೀವನ ಅವರು ಬದುಕಿದ್ರು ಅಂತ. ಇದೇ ಥರನೇ ಅಂದರೆ ಸ್ವಲ್ಪ ಇದನ್ನು ಮುಂದುವರಿಸ್ಬೋದು ಅಂತ ಆದರೆ, ಶಿವರಾಮ್ ಅವರು ಎಲ್ಲೂ ಕೂಡ ಕುರುಡರಂತೆ ಸಾವರ್ಕರ್ ಅವ್ರನ್ನ ಅನುಸರಿಸಿಲ್ಲ. ಅವರು ತುಂಬ ಯೋಚನೆ ಮಾಡಿ ಅಷ್ಟೇ ಚೆನ್ನಾಗಿ ಅಧ್ಯಯನ ಮಾಡಿ ಸಾವರ್ಕರ್ ಬಗ್ಗೆ ಒಂದೊಳ್ಳೆ ಪುಸ್ತಕ ಬರೆದಿದ್ದಾರೆ. ಮತ್ತು ನಾವು ಅಷ್ಟೇ, ನಾವು ಏನು ಕುರುಡ್ರಂತೆ ಈ ಪುಸ್ತಕ ಓದಬೇಕಾಗಿಲ್ಲ. 100% ಪೈಸಾ ವಸೂಲ್ ಅಂತೀವಲ್ಲ, ಹಾಗೆ ನಾವೆಲ್ಲರೂ ಈ ಪುಸ್ತಕ ಓದ್ಬೋದು, ತಿಳ್ಕೊಬೋದು, ಮತ್ತು ಒಬ್ಬ ದೊಡ್ಡ ಹೋರಾಟಗಾರನ ಬಗ್ಗೆ ಮಾಹಿತಿ ತಿಳ್ಕೊಳ್ಬೋದು, ಕನ್ನಡದ ಸೊಗಸ ಏನು ಅಂತ ಅರ್ಥ ಮಾಡ್ಕೋಬೋದು. ಎಲ್ರಿಗೂ ನಮಸ್ಕಾರ, ವಂದನೆಗಳು.